ಕೇರಳದ ಮಹಾ ದುರಂತದಲ್ಲಿ ಒಂದೇ ಕುಟುಂಬದ 4 ಹಸು ನೀಗಿದ್ದಾರೆ. ಗುಡ್ಡ ಕುಸಿತದಲ್ಲಿ 4 ಕೂಡ ಕೊಚ್ಚಿ ಹೋಗಿದ್ದಾರೆ. ಈ ಸಂಬಂಧ ಅವರ ಸಂಬಂಧಿ ಒಬ್ರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅಶ್ವಿನ್ ಅವರೇ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಈಗ ನಾಪತ್ತೆ ಆಗಿದ್ದಾರೆ? ಅವರು 4 ಜನ. ಓಕೆ. ನನ್ನ ಫ್ಯಾಮಿಲಿ ಅವರು. ಅವರ ಹೆಸರೇನು ಸರ್? ಸೌಗಂಧಿಗ. ಸೌಗಂಧಿ. ಓಕೆ. ಅವರು ಏನು ನೀರಲ್ಲಿ ಕೊಚ್ಚಿ ಹೋಗಿದ್ದಾರಾ? ಮಳೆ ನೀರಲ್ಲಿ? ಮಳೆ ನೀರಲ್ಲಿ. ಓಕೆ. ಸಿಕ್ಕಿದಾರಾ? ಇನ್ನ ಸಿಕ್ಕಿಲ್ಲ? ಒಬ್ಬರನ್ನು ಸಿಕ್ಕಿದ್ದೇನೆ. ಒಬ್ರು ಸಿಕ್ಕಿದ್ದಾರೆ. ಇಲ್ಲಿಗೆ ಬಾಡಿ ತರ್ತಾರ? ನಿನ್ನೆ ಸಿಕ್ಕಿದ್ದೇನೆ ಅವರನ್ನು. ಓಕೆ ಓಕೆ. ಅಸಲಿಗೆ ಏನಾಗಿತ್ತು ಸರ್ ಅವತ್ತು ಇನ್ಸಿಡೆಂಟ್? ನಾನಲ್ಲಿ ಅಲ್ಲಿ ಇರಲಿಲ್ಲ. ನೀವೆಲ್ಲಿದ್ರಿ ಸರ್? ನಂದು ಮನೆ ಇಲ್ಲಿ ಅಲ್ಲ. ಓಕೆ ಓಕೆ ಸರ್. ಅವರು ಎವಿಡೆ ತಾಮಸಿಚ್ಚಿ ಅವರು ಎವಿಡೆ ತಾಮಸಿಚ್ಚಿ ಅವರು ಎವಿಡೆ ತಾಮಸಿಚ್ಚಿ ಅವರಿಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲ ಅಲ್ಲಿ. ಓಕೆ ಓಕೆ. ಅಲ್ಲಿ ಹತ್ತಿರ ಅಲ್ಲಿ ಅವರ ಮನೆ. ಯಾರಿಂಗೆಲ್ಲ ಜೀವಂತ ಮಿಂಡೋ ಯಾರಾದ್ರೂ ಜೀವಂತವಾಗಿದ್ದಾರ ಅಲ್ಲಿ? ಇಲ್ಲ, ಒಂದೇ ಬಾಡಿ ಸಿಕ್ಕಿದೆ. ಒಟ್ಟ 4 ಜನ ಆಗಿದ್ದಾರೆ. ಒಂದು ಬಾಡಿ ಸಿಕ್ಕಿದೆ. ಅವ್ರನ್ನೊಂದು ಮಗು ಇದೆ. ಎಷ್ಟು ವರ್ಷದ ಮಗು? 2.5 ವರ್ಷ. 2.5 ವರ್ಷ. ಇನ್ನು ಸಿಗ್ಲಿಲ್ಲ. ಇನ್ನು ಸಿಕ್ಕಿಲ್ಲ. ಇನ್ ಬೇರೆ ಯಾರಿದ್ರೆ ಸರ್? ಕನ್ನಡ ಬರುತ್ತಲ್ಲ? ಹೇಳಿ, ಎಷ್ಟು ಜನ ಇದ್ದಾರೆ? ಟೋಟಲ್ ಅವರ ಮನೇಲಿ ಇರೋದು 4 ಜನ. ಮತ್ತೆ ಅವರ ಫ್ಯಾಮಿಲಿ 2-3 ಮನೆ ಇದೆ. ಅವರ ಫಾದರ್ ಅದೇ ಸಿಕ್ಕಿದ್ರು, ಯಾರು ಸಿಕ್ಕಿಲ್ಲ. ಅದು ಚೂರ್ಮಲರ್ನಲ್ಲ ಆಗಿದ್ದು? ಚೂರಲ್ಮರ ಅಲ್ಲಿಂದ ಇದು ಚೂರಲ್ಮರ ನೈಟ್ಲಿ ಆಗಿರೋದು. ಒಂದು ಬಾಡಿ ಮಾತ್ರ ಸಿಕ್ಕಿದೆ? ಒಂದು ಬಾಡಿ. ಈಗ ಬಾಡಿ ತರ್ತಾರ? ಕರೆಕ್ಟ್ ಗೊತ್ತಿಲ್ಲ. ಅಲ್ಲಿ ಏನ್ ಕೆಲಸ ಮಾಡ್ತಿದ್ರು ಅವರು? ಅವ್ರು ಮನೇಲಿ ಇರೋದು. ಮನೆ? ಸ್ವಂತ ಮನೆಯಲ್ಲಿ? ಸ್ವಂತ ಮನೆಯಲ್ಲಿ. ಬಿಸ್ನೆಸ್ ಏನೋ ಮಾಡ್ತಿದ್ರು? ಬಿಸ್ನೆಸ್ ಇಲ್ಲ, ಅಲ್ಲವರು ಎಸ್ಟೇಟ್ ಇತ್ತು, ಅಲ್ಲಿ ಕೆಲಸ ಮಾಡಿದ್ರು. ಓಕೆ, ಥ್ಯಾಂಕ್ ಯು. ಇದು ಸ್ಥಳೀಯರ ಮಾತು. ಅಲ್ಲಿ ಚೂರ್ಮಲರ್ನಲ್ಲಿ ಎಸ್ಟೇಟ್ನಲ್ಲಿ ಇಟ್ಕೊಂಡಿದ್ರು ಸೌಗಂಧಿಕ ಅಂತ ಹೇಳಿ ಅವರ ಫ್ಯಾಮಿಲಿ. 4 ಮಂದಿ ಇದ್ರು. ಅದರಲ್ಲಿ ಒಬ್ಬರ ಮೃತದೇಹ ಸಿಕ್ಕಿದೆ. 2.5 ವರ್ಷದ ಮಗುವಿನ ದೇಹ ಕೊಚ್ಚಿಕೊಂಡು ಹೋಗಿದೆ. ಅದನ್ನ ಹುಡುಕಾಟದಲ್ಲಿದ್ದೀವಿ ಅನ್ನೋ ಮಾತನ್ನೇ ಹೇಳ್ತಾರೆ. ಮೆಪ್ಪಾಡಿಯಿಂದ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.